ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದ್ದು 8 ಕೋಟಿ ಬಾರಿ ವೀಕ್ಷಣೆಯಾಗಿದೆ. ಟೀಸರ್ ಎಷ್ಟು ಸದ್ದು ಮಾಡ್ತಾ ಇದೆಯೋ ಕಾರಿನ ಹಸಿಬಿಸಿ ದೃಶ್ಯವೂ ಅಷ್ಟೇ ಸದ್ದು ಮಾಡ್ತಾ ಇದೆ. ಈ ಸೀನ್ ಬಗ್ಗೆನೇ ಎಲ್ಲೆಡೆ ತಗಾದೆ ವ್ಯಕ್ತವಾಗಿದೆ. ಕಳೆದ 5 ದಿನದಲ್ಲಿ ಟಾಕ್ಸಿಕ್ ಟೀಸರ್ ವಿರುದ್ಧ 4 ದೂರು ದಾಖಲಾಗಿದೆ. ಎಲ್ಲ ದೂರುಗಳು ಸದ್ಯ ಕೇಂದ್ರ ಸೆನ್ಸಾರ್ ಮಂಡಳಿ ಅಂಗಳಕ್ಕೆ ಬಿದ್ದಿದೆ. ಟಾಕ್ಸಿಕ್ ಟೀಸರ್ ವಿರುದ್ಧ ಸಾಲು ದೂರುಗಳು ದಾಖಲಾಗ್ತಾ ಇದೆ. ಶನಿವಾರ ವಕೀಲ ಲೋಹಿತ್ ಹನುಮಪುರ ಎನ್ನುವವರು ಸೆನ್ಸಾರ್ ಬೋರ್ಡ್ಗೆ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕದ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರು ನೀಡಿತ್ತು. ಇದರ ಜೊತೆಗೆ ಲೋಹಿತ್ ಮತ್ತು ಆಪ್ನ ಮಹಿಳೆಯರು ಮಕ್ಕಳ ಆಯೋಗಕ್ಕೂ ದೂರು ನೀಡಿದ್ರು. ಜೊತೆಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಕೂಡ ಅಪ್ರಾಪ್ತರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಂತ ಸೆನ್ಸಾರ್ ಬೋರ್ಡ್ಗೆ ದೂರು ನೀಡಿದ್ರು. ಟೀಸರ್ ಬ್ಯಾನ್ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇಲ್ಲವಾದ್ರೆ ಹೈಕೋರ್ಟ್ ಮೊರೆ ಹೋಗ್ತೇವೆ ಅಂತ ಎಚ್ಚರಿಸಿದ್ದಾರೆ. ಈಗ ಸರ್ಕಾರದಿಂದ ಹೋಗಿರೋಂಥ ನೋಟಿಸ್ನ ನಾವು ಇಟ್ಕೊಂಡಿದ್ದೀವಿ. 7 ದಿನ ಸರ್ಕಾರನೂ ಕೂಡ ಟೈಮ್ ಕೊಟ್ಟಿದೆ. ಅದಾದ ನಂತರ ನಾವು ಈ ಸರ್ಕಾರದ ಒಂದು ನೋಟಿಸನ್ನು ತಗೊಂಡು ಹೈಕೋರ್ಟ್ಗೆ ಹೋಗುವಂಥ ಜುರಿಡಿಕ್ಷನ್ ಸಿಕ್ಬಿಡ್ತದೆ ನಮಗೀಗ. ಹಾಗಾಗಿ ಹೈಕೋರ್ಟ್ಗೆ ಹೋಗಿ ಇದನ್ನು ನಾವು ಚಾಲೆಂಜ್ ಮಾಡ್ತೀವಿ. ಸಾಲು ದೂರು ಬಂದ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ. ವರದಿ ಕೇಳಿ ಸೆನ್ಸಾರ್ ಬೋರ್ಡ್ಗೆ ಪತ್ರ ಬರೆದಿದೆ. ಈಗಾಗಲೇ ನಾವು ಕೇಂದ್ರೀಯ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಗೆ ಪತ್ರ ವ್ಯವಹಾರ ಮಾಡಿದ್ದೀವಿ. ಅದರಲ್ಲಿದ್ದಂಥ ಅಶ್ಲೀಲವಾದ ದೃಶ್ಯವನ್ನು ಕೂಡಲೇ ತೆಗೆದುಹಾಕಲಿಕ್ಕೆ ಸೂಕ್ತವಾದಂಥ ಕ್ರಮಗಳು ಕೈಗೊಳ್ಳಬೇಕು. 5 ನಿಮಿಷದಲ್ಲಿ ಡೆಲಿವರಿ ಕೊಡ್ತೀವಿ, 10 ನಿಮಿಷದಲ್ಲಿ ಡೆಲಿವರಿ ಕೊಡ್ತೀವಿ ಅಂತ ಗ್ರಾಹಕರನ್ನ ಸೆಳೆಯುವ ಇ ಕಾಮರ್ಸ್ ಆಪ್ಗಳಿಗೆ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. 10 ನಿಮಿಷಗಳಲ್ಲಿ ಡೆಲಿವರಿ ಭರವಸೆ ನೀಡಬಾರದು ಅಂತ ಸೂಚಿಸಿದೆ. ಹಾಗೆ ಕಾರ್ಮಿಕರ ಮೇಲೂ ಒತ್ತಡ ಹಾಕಬಾರದು, ಇದರಿಂದ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಇತ್ತೀಚೆಗೆ ಕಂಪನಿಗಳ ಸಮಯ ನಿಗದಿ ಖಂಡಿಸಿ ಗಿಗ್ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮತ್ತೊಂದು ಹೊಸ ದಾಖಲೆ ಬರೆಯಲಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಬಳಿಕ ಇದೇ ಮೊದಲ ಬಾರಿಗೆ ದೇಶದ ಪ್ರಧಾನಿ ಕಚೇರಿ ಬದಲಾಗ್ತಾ ಇದೆ. ಪ್ರಧಾನಿ ಮೋದಿ ಇವತ್ತು ದೆಹಲಿಯಲ್ಲಿ ತಮ್ಮ ನೂತನ ಕಚೇರಿಗೆ ಶಿಫ್ಟ್ ಆಗಲಿದ್ದಾರೆ. ಸೆಂಟ್ರಲ್ ವಿಸ್ತಾರ್ ರೀಡೆವಲಪ್ಮೆಂಟ್ ಯೋಜನೆ ಅಡಿಯಲ್ಲಿ 1189 ಕೋಟಿ ವೆಚ್ಚದಲ್ಲಿ ಪ್ರಧಾನಿ ಕಚೇರಿಯನ್ನು ನಿರ್ಮಿಸಲಾಗಿದೆ. ಈ ಕಟ್ಟಡಕ್ಕೆ ಸೇವಾ ತೀರ್ಥ 1 ಅಂತ ಹೆಸರಿಡಲಾಗಿದೆ. ಅತ್ಯಾಧುನಿಕ ಕೊಠಡಿಗಳು ಸೇರಿದಂತೆ ವಿಶಾಲವಾದ ಪ್ರದೇಶವನ್ನ ಇದು ಒಳಗೊಂಡಿದೆ. ಸರ್ಕಾರಿ ಜಮೀನು ಮತ್ತು ಕೆರೆ ಒತ್ತುವರಿ ಆರೋಪ ಕೇಸ್ನಲ್ಲಿ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಜನವರಿ 21ರವರೆಗೆ ಕ್ರಮ ಕೈಗೊಳ್ಳದಂತೆ ಬಿಎಂಟಿಎಫ್ಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಒತ್ತುವರಿಗೂ ರವಿಶಂಕರ್ ಗುರೂಜಿಗೂ ಅವರಿಗೂ ಸಂಬಂಧ ಇಲ್ಲ, ಆಧಾರಗಳಿಲ್ಲದೆ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ವಕೀಲ ಪ್ರಸನ್ನಕುಮಾರ್ ವಾದ ಮಂಡಿಸಿದ್ರು. ಅವರು ಆರ್ಟ್ ಆಫ್ ಲಿವಿಂಗ್ನ ಸ್ಥಾಪಕರು ಅಂತ ಎಸ್ಪಿಪಿ ಬಿಎ ಬೆಳ್ಳಿಯಪ್ಪ ವಾದಿಸಿದ್ರು. ಅರ್ಜಿದಾರರ ವಿರುದ್ಧ ದಾಖಲೆಗಳಿದ್ದರೆ ಹಾಜರುಪಡಿಸುವುದಕ್ಕೆ ಹೈಕೋರ್ಟ್ ಸೂಚಿಸಿದೆ.